ಆಮೇನ್, ಹಾಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಕರ್ತನು ತಾನೇ ನಮ್ಮನ್ನ ಈ ಬೆಳಗಿನ ಜಾವದಲ್ಲಿ ನಡೆಸಿದಾಗಲಿ. ಎಲ್ಲರೂ ಕೂಡ ನಮ್ಮ ಸತ್ಯವೇದವನ್ನ ತೆರೆಯೋಣ. ನಮ್ಮ ಸತ್ಯವೇದದ ಪುಟಗಳನ್ನ ವಿಮೋಚನ ಕಾಂಡ 18ನೇ ಅಧ್ಯಾಯ 3ನೇ ವಚನಕ್ಕೆ ತಿರುಗಿಸೋಣ. ವಿಮೋಚನ ಕಾಂಡ 18ನೇ ಅಧ್ಯಾಯ 3ನೇ ವಚನ. ಈ ವಿಮೋಚನ ಕಾಂಡ 18ನೇ ಅಧ್ಯಾಯ 3ನೇ ವಚನದಲ್ಲಿ ಏನ್ ನಡೀತಾ ಇದೆ ಎಂದು ನೋಡುವಾಗ, ಇಸ್ರೇಲರು ಐಗುಪ್ತ ದೇಶದಿಂದ ಆ ದೇವರು ಅವರನ್ನ, ಕರ್ತನು 10 ಬಾಧೆಗಳನ್ನ ಐಗುಪ್ತ ದೇಶದ ಜನರಿಗೆ ಕೊಟ್ಟು, ಅದೇ ರೀತಿಯಲ್ಲಿ ಯಾವ ಹಾನಿ, ಯಾವ ತೊಂದರೆ, ಯಾವ ಸಮಸ್ಯೆ, ಯಾವ ರೋಗ ರುಜಿನಗಳನ್ನ ಇಸ್ರೇಲರಿಗೆ ಬಾರಿಸದೆ, ಯಾವ ಒಂದು ಹಾನಿ ಅವರ ದೇಹದ ಮೇಲೆ ಆಗದೆ ಕರ್ತನು ಅವರನ್ನು ಹೊರಗಡೆ ತರ್ತಾ ಇದ್ದಾನೆ, ಹೊರಗಡೆ ತಂದಿದ್ದಾನೆ. ಹೊರಗಡೆ ತಂದಂತಹ ಸಂತೋಷದಲ್ಲಿ ಯಾರಿದ್ದಾರೆ? ಮೋಶೆ, ಅದೇ ರೀತಿಯಲ್ಲಿ ಆತನ ಜೊತೆ ಬಂದಂತ ಇಸ್ರೇಲರು ಆ ಸಂತೋಷದಿಂದ ಇದ್ದಾರೆ. ಸಂತೋಷದಿಂದ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ. ನಮಗೆಲ್ಲರೂ ಗೊತ್ತು, ಆತನ ಪರಿಚಯ ನಮಗಿದೆ. ಆತನು ಮೋಶೆಯ ಮಾವ ಎಂದು ನಾವು ನೋಡ್ತಾ ಇದ್ದೇವೆ. ಮೋಶೆಯ ಮಾವನ ಹೆಸರೇನು ಎಂದು ಯಾರ ಹತ್ರ ಹೇಳ್ಬಹುದ? ಮೋಶೆಯ ಮಾವನ ಹೆಸರು ಇತ್ರೋವನು ಎಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ಇತ್ರೋವನನ್ನು ಇಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ. ಇವತ್ತಿನ ದಿವಸ ಮೋಶೆಯ ಮಾವನ ಹೆಸರು ಇತ್ರೋವನು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಇತ್ರೋವನು ಬಗ್ಗೆ ನಾವು ತಿಳಿದುಕೊಳ್ಳಿಲ್ಲ ಅಂತಂದ್ರೆ ಈ ಒಂದು ವಿಚಾರವನ್ನು ನಾವು ಇಲ್ಲಿ ನಡೆದಂತ ಘಟನೆಯನ್ನು ನಾವು ತಿಳಿದುಕೊಳ್ಳಿ. ಇತ್ರೋವನು ಯಾರಾಗಿದ್ದಾನೆ? ಮೋಶೆ ತನ್ನ 40 ವರ್ಷಗಳ ತನ್ನ ಅರಮನೆ ಜೀವಿತ, ವೈಭವದ ಜೀವಿತ, ಐಶ್ವರ್ಯದಲ್ಲಿ ಜೀವಿತ, ಅದೇ ರೀತಿಯಲ್ಲಿ ತನ್ನ ಅಧಿಕಾರವನ್ನ ಚಲಾಯಿಸಿದಂತ ಜೀವಿತ, ಅದೇ ರೀತಿಯಲ್ಲಿ ತನ್ನ ಜ್ಞಾನವನ್ನು ಉಪಯೋಗಿಸಿದಂತ, ವಾಕ್ಚಾತುರ್ಯವನ್ನು ಉಪಯೋಗಿಸಿದಂತ ಜೀವಿತವನ್ನ ಬಿಟ್ಟು ತನ್ನ ಸಹೋದರರ ಬಳಿ, ತನ್ನ ಇಸ್ರೇಲ್ ಸಹೋದರರ ಬಳಿ ಹೋಗಬೇಕು. ನಾನು ಅವರು ಪಡುವಂತ ಕಷ್ಟಗಳಲ್ಲಿ ನಾನು ಕೂಡ ಜೀವಿಸಬೇಕು. ಯಾಕೆಂದ್ರೆ ಅವರು ನನ್ನ ರಕ್ತ ಹಂಚಿ ಹುಟ್ಟಿದವರು, ನನ್ನ ಸರ್ವಶಕ್ತನಾದ ದೇವರ ಮಕ್ಕಳು ಎಂದು ಅದನ್ನು ಏನ್ ಮಾಡ್ತಾ ಇದ್ದಾನೆ? ಅದನ್ನು ತನ್ನ ಸಹೋದರರ ಬಳಿಗೆ ಬರ್ತಾ ಇದ್ದಾನೆ. ಸಹೋದರರ ಬಳಿಗೆ ಸಪೋರ್ಟ್ ಮಾಡುವುದಕ್ಕೆ, ಬೆಂಬಲವಾಗಿ ನಿಲ್ಲುವುದಕ್ಕೆ, ಅವರ ಮಧ್ಯದಲ್ಲಿ ಜೀವಿಸುವುದಕ್ಕೆ ಮನಸ್ಸು ಮಾಡಿದಾಗ ಐಗುಪ್ತ ದೇಶದಲ್ಲಿರೋ ಫರೋನ್ ಇದನ್ನು ಸಹಿಸೋದಿಲ್ಲ. ಫರೋನ್ ಏನ್ ಮಾಡ್ತಾನೆ? ಅವನನ್ನ ಮಿದ್ಯಾನ್ ದೇಶಕ್ಕೆ ಕಳಿಸಿಬಿಡ್ತಾನೆ. ಮಿದ್ಯಾನ್ ದೇಶಕ್ಕೆ ಕಳಿಸಿಬಿಡುವಾಗ ಆ ಮಿದ್ಯಾನ್ ದೇಶದ ಮರುಭೂಮಿ ಪ್ರದೇಶದಲ್ಲಿ ಮೋಶೆ ಕೇವಲ ತನ್ನ ಮೈ ಮೇಲೆ ಒಂದು ಬಟ್ಟೆ, ಅದೇ ರೀತಿಯಲ್ಲಿ ತನ್ನ ಕೈಯಲ್ಲಿರುವ ಒಂದು ಕೋಲು ಮಾತ್ರವೇ ಆತನ ಕೈಯಲ್ಲಿತ್ತು. ಆ ಕೋಲನ್ನು ಹಿಡಿದುಕೊಂಡು, ಬಟ್ಟೆಯನ್ನ ಧರಿಸಿಕೊಂಡು ಆತನು ಕೇವಲ ಅಷ್ಟು ಮಾತ್ರವನ್ನು ಹಿಡಿದುಕೊಂಡು ಆತನು ಈ ಒಂದು ಮಿದ್ಯಾನ್ ದೇಶಕ್ಕೆ ಬರ್ತಾನೆ. ಮಿದ್ಯಾನ್ ದೇಶಕ್ಕೆ ಬರುವಾಗ ಆತನು ಯಾರನ್ನ ಸಂಧಿಸ್ತಾನೆ? ಮೊದಲನೇದಾಗಿ ನೋಡುವಾಗ ಆತ ಮಗಳಾದ ಆಕೆಯ ಮಗಳ ಈ ಇತ್ರೋವನ ಮಗಳನ್ನ ಸಂಧಿಸಿದ ನಂತರ ಆತನು ಆ ಇತ್ರೋವನ ಮನೆಗೆ ಹೋದ ಸಂದರ್ಭದಲ್ಲಿ ತನ್ನ ಮಗಳನ್ನ ಕೊಟ್ಟು ಇತ್ರೋವನ್ನು ಮದುವೆ ಮಾಡಿ ತನ್ನ ಕುರಿಗಳ ಮಂದೆಯನ್ನ ಕಾಯುವಂತ ಕುರುಬನಾಗಿ ಈ ಇತ್ರೋವನವನನ್ನ ಕೆಲಸಕ್ಕೆ ಇಡ್ತಾನೆ. ಒಂದು ದಿನಮಾನದಲ್ಲಿ ಈ ಇತ್ರೋವನ ಕೈ ಕೆಳಗಡೆ ಕೆಲಸ ಮಾಡಿದವನು ಅವನ ಮಾತನ್ನ ಕೇಳಿ ಕುರುಬನ ರೀತಿಯಲ್ಲಿ ಬೆಳಗ್ಗೆ ಎದ್ದು ಗೋಣಿಚೀಲವನ್ನು ತಲೆ ಮೇಲೆ ಹಾಕಿಕೊಂಡು ಕುರಿಗಳನ್ನ ಮೇಯಿಸಿಕೊಂಡು, ಕುರಿಗಳಿಗೆ ಬೇಕಾದದನ್ನು ಕೊಟ್ಟು, ಅಲ್ಲಿ ಆಹಾರ ಸಿಗುತ್ತೋ ಮೋಶೆಗೆ ಗೊತ್ತೋ ಅಥವಾ ತೆಗೆದುಕೊಂಡು ಹೋಗಿರ್ತಾನೋ ಇಲ್ಲೋ ಅದನ್ನೆಲ್ಲ ಮಾಡಿ ಕೆಲಸ ಮಾಡಿ ಅದನ್ನು ತಿರುಗಿ ಬರುವಾಗ ಸರಿಯಾದ ಆ ಕುರಿಗಳ ಸಂಖ್ಯೆ ಸರಿಯಲ್ಲಿದ್ದು ಕುರಿಗಳ ಸಂಖ್ಯೆ ಹೆಚ್ಚಾಗಬೇಕೇ ಹೊರತು ಕಡಿಮೆ ಆಗದೆ ಇತ್ರೋವನಿಗೆ ಒಂದು ಲೆಕ್ಕ ಒಪ್ಪಿಸುವಂತ ಆ ಒಂದು ಕೆಲಸವನ್ನ ಮೋಶೆ ಮಾಡ್ತಾನೆ. ಮೋಶೆ ರಾಜನ ಸ್ಥಾನದಲ್ಲಿ, ರಾಜನ ವೈಭೋಗವನ್ನ, ರಾಜನ ಐಶ್ವರ್ಯವನ್ನ ಅನುಭವಿಸಿದ ವ್ಯಕ್ತಿ ಒಂದು ಕುರುಬನ ಒಂದು ಸ್ಥಿತಿಗೆ, ಕುರುಬನ ಒಂದು ಪರಿಸ್ಥಿತಿಯಲ್ಲಿ ಆತನು ದೇವರಿಂದ ನಡೆಸಲ್ಪಡುವುದನ್ನ ನಾವು ನೋಡುತ್ತೇವೆ. ಈ ಕುರುಬನ ಕೆಲಸವನ್ನ ಇತ್ರೋವನು ಅವನಿಗೆ ಕೊಡ್ತಾನೆ. ಆದ್ರೆ ಈಗ ಮೋಶೆ ಆ ಪರಿಸ್ಥಿತಿಯಲ್ಲಿಲ್ಲ. 18ನೇ ಅಧ್ಯಾಯದಲ್ಲಿ ಮೋಶೆ ಆ ಪರಿಸ್ಥಿತಿಯಲ್ಲಿಲ್ಲ. ಮೋಶೆ ಏನಾಗಿದ್ದಾನೆ? ಒಂದು ದೊಡ್ಡ ನಾಯಕನಾಗಿ ನಿಂತಿದ್ದಾನೆ. ಎಷ್ಟು ಜನರ ನಾಯಕನಾಗಿ ನೋಡುವಾಗ ಸುಮಾರು 2 ರಿಂದ 6 ಲಕ್ಷ ಜನರ ಇಸ್ರೇಲರ ನಾಯಕನಾಗಿ ಆತನು ನಿಂತಿದ್ದಾನೆ.
ಆ ಒಂದು ಇಸ್ರೇಲರಿಯ ಮುಂದೆ ಹೋಗುವುದಕ್ಕೆ ದೇವರು ಇಸ್ರೇಲರನ್ನ ವಿಮೋಚನೆ ಮಾಡುವುದಕ್ಕೆ ಮೋಶೆಯನ್ನ ದೇವರು ಮಿದ್ಯಾನ್ ದೇಶದಿಂದ ಆ ಒಂದು ಐಗುಪ್ತ ದೇಶ ಕಳಿಸುವುದನ್ನ ನಾವು ನೋಡ್ತಾ ಇದ್ದೇವೆ. ಮೋಶೆ ಏನು ಹೇಳ್ತಾನೋ ಅದನ್ನ ದೇವರ ಪ್ರೇರೇಪಣೆ ಹೇಳುವಾಗ ಅದು ನಡೀತಾ ಇದೆ. ನೈಲ್ ನದಿ ರಕ್ತವಾಗ್ತಾ ಇದೆ. ಯಾವ ಬಾಧೆಯನ್ನು ತನ್ನ ಬಾಯಲ್ಲಿ ಹೇಳ್ತಾನೋ ಆ 10 ಬಾಧೆಗಳು ಆ ಒಂದು ದೇಶದ ಮೇಲೆ ಬಾಧಿಸಲ್ಬಿಡ್ತಾ ಇದೆ. ಫರೋವನ ಮುಂದೆ ಸವಾಲೊಡ್ಡುವ ರೀತಿಯಲ್ಲಿ ಮೋಶೆ ನಿಂತು ಈಗ ಮೋಶೆ ತನ್ನ ಜನರನ್ನ, ಇಸ್ರೇಲ್ ಜನರನ್ನ ಸಂಪೂರ್ಣವಾಗಿ ಐಗುಪ್ತ ದೇಶದಿಂದ ಹೊರಗಡೆ ತರ್ತಾನೆ. ಹೊರಗಡೆ ತಂದ ನಂತರ ಈ ಜಯಘೋಷದ ಸಂದರ್ಭದಲ್ಲಿ ಈ ಒಂದು ಸಕ್ಸಸ್, ಈ ಒಂದು ವಿಕ್ಟರಿಯನ್ನ ಪಡೆದಿರುವಂತ ಈ ಮೋಶೆ ತನ್ನ ಜೀವಿತದಲ್ಲಿ ಯಾರನ್ನ ಸಂಧಿಸ್ತಾ ಇದ್ದಾನೆ? ತನ್ನ ಮಾವನಾದ ಇತ್ರೋವನನ್ನ ಸಂಧಿಸ್ತಾನೆ. ವಾಕ್ಯವನ್ನು ಓದಿಕೊಂಡ ಮೋಶೆ, ನಾನು ಅನ್ಯ ದೇಶದ ಪ್ರವಾಸಿಯಾಗಿದ್ದಾನೆಂದು ಹೇಳಿ ತನ್ನ ಹಿರಿಮಗನಿಗೆ ಗೆರ್ಷೋಮ್ ಎಂದು ಹೆಸರಿಟ್ಟಿದ್ದನು. ತನ್ನ ತಂದೆಯ ದೇವರು ನನಗೆ ಸಹಾಯಕನಾಗಿದ್ದು ನನ್ನನ್ನು ಫರೋವನ ಕತ್ತಿಗೆ ತಪ್ಪಿಸಿ ಕಾಪಾಡಿದನು ಎಂದು ಹೇಳಿ ಕಿರಿ ಮಗನಿಗೆ ಎಲಿಯೇಜರ್ ಎಂದು ಹೆಸರಿಟ್ಟಿದ್ದನು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮೋಶೆ ಹೆಂಡತಿ ಆಕೆ ರಕ್ಷಣೆ ಹೊಂದಿದವಳಲ್ಲ. ಆಕೆಗೆ ಸರ್ವಶಕ್ತನ ದೇವರೆಂದು ಯಾರೊಂದು ಗೊತ್ತಿಲ್ಲ. ಆದ್ರೆ ಮೋಶೆ ಮುಖಾಂತರವಾಗಿ ಮಿದ್ಯಾನ್ ದೇಶದಲ್ಲಿ ಸರ್ವಶಕ್ತನಾದ ದೇವರು ಯಾರೆಂದು ಆಕೆಗೆ ಗೊತ್ತಾಗುತ್ತೆ. ಗೊತ್ತಾಗಿದ್ದ ನಿಮಿತ್ತವಾಗಿ ಆಕೆ ದೇವರಲ್ಲಿ ಮೋಶೆಯ ಮುಖಾಂತರವಾಗಿ ನಡೆಯುವುದಕ್ಕೆ ಮನಸ್ಸು ಮಾಡಲು ನನಗೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ, ಮೋಶೆ ತಿರುಗಿ ಮಿದ್ಯಾನ್ ದೇಶದಿಂದ ಐಗುಪ್ತ ದೇಶಕ್ಕೆ ಬರುವಾಗ ಆ ಮಕ್ಕಳ ಸುನ್ನತಿ ಆಗದೇ ಇರುವಂತ ಸಂದರ್ಭದಲ್ಲಿ ಮೋಶೆಯ ಪ್ರಾಣವನ್ನ ದೇವರು ತೆಗಿಬೇಕೆಂದಿರುವಂತ ಸಂದರ್ಭದಲ್ಲಿ ಆವಾಗ ಆಕೆ ಹೆಂಡತಿ ಏನ್ ಮಾಡ್ತಾಳೆ? ಆ ಮಕ್ಕಳ ಸುನ್ನತಿಯನ್ನ ಮಾಡಿಸ್ತಾಳೆ. ಇದರಿಂದ ನಮಗೇನು ಗೊತ್ತಾಗುತ್ತೆ? ಇವತ್ತು ಅದು ಟಾಪಿಕ್ ನಮಗಲ್ಲ. ಇದರಿಂದ ಏನು ಗೊತ್ತಾಗುತ್ತೆ ಅಂತಂದ್ರೆ, ಮೋಶೆ ಹೆಂಡತಿ ಕೂಡ ಸರ್ವಶಕ್ತನಾದ ದೇವರ ಬಲ, ಸಾಮರ್ಥ್ಯ, ಆತನ ದೈವತ್ವ ಏನೆಂದು ತಿಳಿದಿದ್ದಳು. ಈ ತಿಳಿದಿದ್ದರಿಂದ ಅನ್ಯ ಜನಳಾಗಿದ್ದ ಈ ಒಂದು ಮೋಶೆ ಹೆಂಡತಿ ಆಕೆ ಬಂದು ದೇವ ಜನಾಂಗಕ್ಕೆ ಸೇರಿ ತನ್ನ ಮಕ್ಕಳಿಗೆ ಹೆಸರಿಡುವಂತಹ ಸಂದರ್ಭದಲ್ಲಿ ಗೆರ್ಷೋಮ್ ಮತ್ತು ಅದೇ ರೀತಿಯಲ್ಲಿ ಎಲಿಯೇಜರ್ ಎಂದು ಹೆಸರಿಡುತ್ತಿರುವುದನ್ನು ಗಮನಿಸ್ತೇವೆ. ಇವತ್ತಿನ ದಿವಸ ಕರ್ತನ ಸನ್ನಿಧಿಯಲ್ಲಿ ನಮ್ಮ ಸಭೆಯಲ್ಲಿ ನಮ್ಮ ಸಂತೋಷ ಏನಂತಂದ್ರೆ, ಈ ದಿನಮಾನದಲ್ಲಿ ಈ ಹುಟ್ಟಿದಂತ ಮಕ್ಕಳಿಗೆ, ಅನೇಕ ಮಕ್ಕಳಿಗೆ ನಾವು ದೈವಿಕವಾದ ಹೆಸರನ್ನು ಹೊಂದುವುದಕ್ಕೆ ತಂದೆ ತಾಯಿಯರು ಮನಸ್ಸು ಮಾಡಿರೋದು ಅದು ದೇವರ ಕೃಪೆ ಆಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲು ಹೆಂಗೆ ಹೆಸರುಗಳನ್ನ ಇಡ್ತಾ ಇದ್ರು ಅಂತಂದ್ರೆ, ಅದು ಲೋಕದಲ್ಲೂ ನಮಗೆ ಕರೆಯೋಗ ಆಗಬೇಕು, ದೇವ ಜನರಿಗೂ ಕರೆಯೋಗ ಆಗಬೇಕು, ಬ್ಯಾಲೆನ್ಸ್ ಮಾಡ್ಕೊಂಡು ಹೆಸರಿಡ್ತಾ ಇದ್ರು. ಆದ್ರೆ ಈಗಿನ ದಿನಮಾನದಲ್ಲಿ ತಂದೆ ತಾಯಿಗಳು ಆ ಹೆಸರನ್ನ ಇಡುವಂತ ಸಂದರ್ಭದಲ್ಲಿ ಒಂದು ನಿರ್ಧಾರಕವಂತಂದ್ರೆ ದೇವರ ನಾಮವೇ, ದೇವರ ಒಂದು ಪ್ರೇರೇಪಣೆ ಉಳ್ಳಂತ ನಾಮವೇ ಇಡಬೇಕು ಎನ್ನುವಂತ ನಿರ್ಧಾರಕ್ಕೆ ಕರ್ತನು ತಂದೆ ತಾಯಿಗಳನ್ನ ಪ್ರೇರೇಪಿಸಿ ನಡೆಸುತ್ತಿರುವುದಕ್ಕೆ ಕರ್ತನಿಗೆ ನಾನು ಸ್ತೋತ್ರ ಮಾಡ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲೆಲ್ಲ ಹೆಸರು ಇಟ್ಟ ನಂತರ ಪಾಸ್ಟರ್ ಬಳಿ ಬರ್ತಾ ಇದ್ರು. ಆದ್ರೆ ಈಗ ಅಲ್ಲ, ಹೆಸರು ಇಡುವುದಕ್ಕೆ ಏನ್ ಹೆಸರು ಇಡಬೇಕು ಅನ್ನೋದನ್ನ ಕೇಳಿಕೊಂಡು ಸೇವಕರ ಬಳಿಗೆ ಬರ್ತಾರೆ. ಅದು ಒಂದು ಒಳ್ಳೆಯ ಬೆಳವಣಿಗೆ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಮುಂದೆ ಹೋಗೋಣ. 5ನೇ ವಚನ ಬರುವಾಗ, ಮೋಶೆಯ ಮಾವನಾದ ಇತ್ರೋವನು ಮೋಶೆಯ ಮಕ್ಕಳನ್ನು ಹೆಂಡತಿಯರನ್ನು ಕರೆದುಕೊಂಡು ಅರಣ್ಯದಲ್ಲಿ ದೇವರ ಬೆಟ್ಟದ ಹತ್ತಿರ ಇಳುಕೊಂಡಿದ್ದ ಮೋಶೆಯ ಬಳಿಗೆ ಬಂದರು. ಎಷ್ಟೋ ದಿನಗಳ ಕಾಲ ಮೋಶೆ ಐಗುಪ್ತ ದೇಶಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಒಂದು ಫರೋವನ ಮುಂದೆ ಸವಾಲು ಹೊಡೆಯುವುದಕ್ಕೆ, ಅನೇಕ ಕಾರ್ಯಗಳನ್ನು, ದೈವಿಕ ಕಾರ್ಯಗಳನ್ನು ಮಾಡುವುದಕ್ಕೆ ಹೋದಂತಹ ಸಂದರ್ಭದಲ್ಲಿ ಈತನ ಹೆಂಡತಿ ಮಕ್ಕಳು ಅವರ ಜೊತೆ ಹೋಗಿರೋದಿಲ್ಲ. ಈಗ ಮೋಶೆ ಇತ್ರೋವನು ಆ ಮೋಶೆಯ ಹೆಂಡತಿಯನ್ನ ಮತ್ತು ತನ್ನ ಆ ಮಕ್ಕಳನ್ನ ಕರೆದುಕೊಂಡು ಬರ್ತಾ ಇದ್ದಾನೆ. ಕರೆದುಕೊಂಡಂತ ಬಂದ ಸಂದರ್ಭದಲ್ಲಿ 6ನೇ ವಚನ, ಅವನು ಮೋಶೆಗೆ, ನಿನ್ನ ಮಾವನಾದ ನಾನು, ನಿನ್ನ ಹೆಂಡತಿಯು, ಆಕೆ ಇಬ್ಬರು ಮಕ್ಕಳು ಬಂದಿದ್ದೇವೆಂದು ಹೇಳಿ ಕಳುಹಿಸಿದಾಗ ಅವನು ತನ್ನ ಮಾವನನ್ನು ಎದುರುಗೊಳ್ಳುವುದಕ್ಕೆ ಹೊರಟು ವಂದಿಸಿ ಮುದ್ದಿಟ್ಟನು. ಅವರು ಪರಸ್ಪರ ಯೋಗಕ್ಷೇಮವನ್ನು ವಿಚಾರಿಸಿ ಮೇಲೆ ಡೇರೆಯೊಳಕ್ಕೆ ಬಂದರು. ತರುವಾಯ ಮೋಶೆ ಮಾಡಿರುವಂತ ಕಾರ್ಯವನ್ನ ಇಲ್ಲಿ ಗಮನಿಸ್ರಿ. ತರುವಾಯ ಮೋಶೆಯು ಯೆಹೋವನು ಇಸ್ರಾಯೇಲರಿಗೋಸ್ಕರ ಫರೋವನಿಗೆ ಐಗುಪ್ತ್ಯರಿಗೂ ಮಾಡಿದ್ದೆಲ್ಲವನ್ನು, ದಾರಿಯಲ್ಲಿ ತಮಗುಂಟಾದ ಎಲ್ಲಾ ಕಷ್ಟಗಳನ್ನು ಯೆಹೋವನು ಆ ಕಷ್ಟಗಳಿಂದ ತಪ್ಪಿಸಿದ್ದನ್ನು ಮಾವನಿಗೆ ವಿವರಿಸಿದನು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ಮೋಶೆ ಹೇಳುವುದಂತ ಮಾತನ್ನ ಗಮನಿಸ್ರಿ.
ಮೋಶೆ ಎಂದೂ ಕೂಡ, ಯಾಕಂದ್ರೆ ಒಂದು ದಿನಮಾನದಲ್ಲಿ ಇತ್ರೋವನ ಕೆಳಗಡೆ ಒಬ್ಬ ಕುರುಬನಾಗಿ, ಒಬ್ಬ ಚಾಕ್ರಿ ಮಾಡುವಂತ ಒಬ್ಬ ಕೆಲಸದವನಾಗಿ ಕೈ ಕಟ್ಟಿಕೊಂಡು ನಿಲ್ತಿದ್ದಂತ ಮೋಶೆ ಈಗ ನಾಯಕನಾಗಿ ನಿಂತಿದ್ದಾನೆ. ಆತನು ಯಾವ ರೀತಿ ಅಂತಂದ್ರೆ ಈಗಿನ ಪೊಲಿಟಿಷಿಯನ್ಸ್ ರೀತಿಯಲ್ಲಿ, ಈಗಿನ ದೇಶ ಕಟ್ಟುವಂತ ಪ್ರೆಸಿಡೆಂಟ್ ರೀತಿಯಲ್ಲಿ ಆತನು ನಿಂತಿದ್ದಾನೆ. ಆ ಪ್ರೆಸಿಡೆಂಟ್ ಆಗಿ ನಿಂತಿದ್ರು ಕೂಡ ಆತನು ಹೇಳ್ತಾ ಇದ್ದಾನೆ, ಆತನು ತನ್ನ ಹೆಸರನ್ನ ಹೇಳದೆ ನಾನೇನೋ ಮಾಡಿದೆ, ನಾನು ನೈಲ್ ನದಿಯ ಮೇಲೆ ಕೋಲನ್ನ ಚಾಚಿಕೊಳ್ಳೆ ರಕ್ತವಾಯಿತು, ನಾನು ಕೆಂಪು ಸಮುದ್ರದ ಮೇಲೆ ಕೋಲನ್ನ ಚಾಚಿದಾಗ ಕೆಂಪು ಸಮುದ್ರ ಇಬ್ಬಾಗವಾಯಿತು, ನಾನು ಈ ರೀತಿಯಲ್ಲಿ ಬಾಧೆ ಉಂಟಾಗುತ್ತೆ ಅಂತ ಅನ್ಕೊಂಡು ಹೇಳಿದಾಗ ಈ ಬಾಧೆಗಳು ಉಂಟಾದವು ಎನ್ನುವುದನ್ನ ಹೇಳುವುದನ್ನ ಬಿಟ್ಟು ಇಲ್ಲಿ ಮೋಶೆ ಹೇಳ್ತಾ ಇದ್ದಾನೆ, ಯೆಹೋವನು ಇಸ್ರಾಯೇಲರಿಗೋಸ್ಕರ ಫರೋನಿಗೂ ಐಗುಪ್ತ್ಯರಿಗೂ ಮಾಡಿದ್ದೆಲ್ಲವನ್ನು, ದಾರಿಯಲ್ಲಿ ತಮಗುಂಟಾದ ಎಲ್ಲ ಕಷ್ಟಗಳು, ಯೆಹೋವನು ಆ ಕಷ್ಟಗಳಿಂದ ತಪ್ಪಿಸಿದ್ದನ್ನು ಮಾವನಿಗೆ ವಿವರಿಸಿದನು. ಪ್ರಿಯರೇ, ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಪ್ರಿಯರೇ, ನಾವು ಏನನ್ನ ವಿವರಿಸ್ತಾ ಇದ್ದೇವೆ? ನಮ್ಮ ಜೀವಿತದ ಬಗ್ಗೆ ನಮ್ಮ ಮಕ್ಕಳಿಗಾಗಲಿ, ನಮ್ಮ ನೆರೆಹೊರೆಯವರಿಗಾಗಲಿ, ನಮ್ಮ ಕುಟುಂಬಸ್ಥರಿಗಾಗಲಿ, ನಮ್ಮ ಜೊತೆ ಇರುವವರಿಗೆ ನಾವು ಏನನ್ನ ವಿವರಿಸ್ತಾ ಇದ್ದೇವೆ? ನಾನು ಪ್ರಾರ್ಥನೆ ಮಾಡಿದೆ, ನಾನು ಉಪವಾಸ ಮಾಡಿದೆ, ನಾನು ಈ ಕಾರ್ಯವನ್ನ ಮಾಡಿದೆ, ಅದಕ್ಕೋಸ್ಕರವಾಗಿ ಈ ರೀತಿಯ ಕಾರ್ಯವನ್ನ ದೇವರು ಮಾಡಿದನೆಂದು ಹೇಳ್ತೇವಾ? ಅಥವಾ ಕರ್ತನು ಈ ಕಾರ್ಯವನ್ನ ಮಾಡಿದ, ಅದಕ್ಕಾಗಿ ಕರ್ತನಿಗೆ ಮಹಿಮೆಯಾಗಲಿ ಎನ್ನುವುದನ್ನು ನಾವು ಹೇಳ್ತಾ ಇದ್ದೇವೆ? ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಮೋಶೆಯ ರೀತಿಯಲ್ಲಿ ನಮ್ಮ ಮನಸ್ಥಿತಿ ಬದಲಾಗುವುದಾಗಲಿ. ಪ್ರಿಯರೇ, ಮೋಶೆ ಅಷ್ಟು ದೊಡ್ಡ ನಾಯಕನು ನಾವು ಅಲ್ಲದಿದ್ದರೂ ಕೂಡ ಚಿಕ್ಕ ಪುಟ್ಟ ಕರ್ತನು ಅದ್ಭುತಗಳು ನಮ್ಮ ಜೀವಿತದಲ್ಲಿ ಮಾಡುವಾಗ ನಾವು ನೇರವಾಗಿ ನಾನು ನನಗೆ ನನ್ನಲ್ಲಿ ಅನ್ನೋದನ್ನ ಮಾತಾಡ್ತೇವೆ. ಆದ್ರೆ ಮೋಶೆಯಲ್ಲಿ ಏನ್ ಹೇಳ್ತಾ ಇದ್ದಾನೆ? ಯೆಹೋವನು ಇಸ್ರಾಯೇಲರಿಗೋಸ್ಕರ ಫರೋನಿಗೂ ಐಗುಪ್ತರಿಗೂ ಮಾಡಿದೆಲ್ಲವನ್ನು, ದಾರಿಯಲ್ಲಿ ತಮಗುಂಟಾದ ಎಲ್ಲ ಕಷ್ಟಗಳನ್ನು ಯೆಹೋವನು ಆ ಕಷ್ಟಗಳಿಂದ ತಪ್ಪಿಸಿದ್ದನ್ನು ಮಾವನಿಗೆ ವಿವರಿಸಿದನು. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಈ ಒಂದು ಮಾತನ್ನ ಹೇಳಿದಕ್ಕೆ ಮುಂದೆ ನೋಡುವಾಗ, ಯೆಹೋವನು ಐಗುಪ್ತರ ಕೈಯಿಂದ ಇಸ್ರಾಯೇಲರನ್ನು ಬಿಡಿಸಿ ಅವರಿಗೆ ಇಷ್ಟೆಲ್ಲ ಉಪಕಾರವನ್ನು ಮಾಡಿದ್ದಕ್ಕಾಗಿ ಇತ್ರೋವನು ಸಂತೋಷಿಸಿ ಏನ್ ಮಾಡ್ತಾ ಇದ್ದಾನೆ? ಐಗುಪ್ತರ ಕೈಯಿಂದಲೂ ಫರೋನ ಕೈಯಿಂದಲೂ ನಿಮ್ಮನ್ನು ಬಿಡುಗಡೆ ಮಾಡಿದಂತ ಯೆಹೋವನಿಗೆ ಏನ್ ಹೇಳ್ತಾ ಇದ್ದಾನೆ? ಸ್ತೋತ್ರವಾಗಲಿ ಎಂದು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಓ, ನನ್ನ ಅಳಿಯನಾದ ಮೋಶೆ ಕಾರ್ಯ ಮಾಡಿದನು. ಒಂದು ದೊಡ್ಡ ನಾಯಕನಾಗಿ ನಿಂತಿದ್ದಾನೆ, ದೊಡ್ಡ ಪ್ರೆಸಿಡೆಂಟ್ ಆಗಿ ನಿಂತಿದ್ದಾನೆ, ದೊಡ್ಡ ವಿಮೋಚಕನಾಗಿ ನಿಂತಿದ್ದಾನೆ, ದೊಡ್ಡ ಪ್ರವಾದಿಯಾಗಿ ನಿಂತಿದ್ದಾನೆ ಅಂತ ಅನ್ಕೊಂಡು ಇತ್ರೋವನ ಹೇಳ್ತಾ ಇಲ್ಲ, ಅದನ್ನೇ ಹೇಳ್ತಾ ಇದ್ದಾನೆ. ಐಗುಪ್ತರ ಕೈಯಿಂದಲೂ ಫರೋವನ ಕೈಯಿಂದಲೂ ನಿಮ್ಮನ್ನು ಬಿಡುಗಡೆ ಮಾಡಿದ ಯೆಹೋವನಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಮ್ಮ ಸುತ್ತಲಿರುವಂತಹ ಜನರು ದೇವರಿಗೆ ಸ್ತೋತ್ರ ಮಾಡಬೇಕು ಅಂತಂದ್ರೆ ನಮ್ಮ ಬಾಯಲ್ಲಿ ಬರುವಂತ ಮಾತುಗಳು ಪ್ರಾಮುಖ್ಯ. ಹಲ್ಲೆಲೂಯಾ. ನಾವೆಂದಿಗೂ ಕೂಡ ನಮಗೆ ಮಹಿಮೆಯನ್ನ ತೆಗೆದುಕೊಳ್ಳದೆ, ಯಾವಾಗ ದೇವರಿಗೆ ಮಹಿಮೆಯನ್ನ ಸಲ್ಲಿಸದೇವೆ, ನಾವು ಯಾವುದೇ ಕಾರ್ಯವನ್ನ ಮಾಡುವುದಾಗಲಿ, ಯಾವುದೇ ಮಾತುಗಳನ್ನ ಆಡುವುದಾಗಲಿ, ಯಾವುದೇ ಆಲೋಚನೆ ನಮ್ಮಲ್ಲಿರುವುದಾಗಲಿ, ಅದೆಲ್ಲವನ್ನು ಕೂಡ ನಾವು ಏನ್ ಮಾಡಬೇಕಂತೆ? ನಾವು ದೇವರಿಗೆ ಮಹಿಮೆಯನ್ನ ಸಲ್ಲಿಸುವವರಾಗಿರಬೇಕು. ಇವತ್ತಿನ ದಿವಸ ನಾನೊಂದು ಪ್ರಶ್ನೆಯನ್ನ ನಿಮಗೆ ಕೇಳೋದಾದ್ರೆ, ನಮ್ಮವರು ಒಳ್ಳೆಯವರು ಯಾರಿದ್ದಾರೆ? ಹೇಳೋದಕ್ಕೆ ಸಾಧ್ಯನಾ ನಾನು ಬಹಳ ಒಳ್ಳೆಯವನು ಅಂತ? ನಾನು ಬಹಳ ಒಳ್ಳೆಯವನು ಅಂತ ಅನ್ಕೊಂಡು ಹೇಳೋದಕ್ಕೆ ಸಾಧ್ಯನಾ? ಯಾಕಂತಂದ್ರೆ ನಮಗೆ ನಮ್ಮ ಎರಡೂ ಜೀವಿತ ಗೊತ್ತು. ನಮ್ಮ ವೈಯಕ್ತಿಕ ಜೀವಿತ ಗೊತ್ತು, ನಾವು ಸಭೆಯ ಮುಂದೆ ಇರುವಂತ ಜೀವಿತ ಗೊತ್ತು, ನಮ್ಮ ಸಮಾಜದ ಮೇಲೆ ನಾವು ಮಾಡುವಂತ ಜೀವಿತ ನಮಗೆ ಗೊತ್ತಿದೆ. ಇವತ್ತಿನ ದಿವಸ ಯಾರಿಗಾದ್ರೂ ಹೇಳೋದಕ್ಕೆ ಸಾಧ್ಯ, ನಾನು ಒಳ್ಳೆಯವನು, ನಾನು ತುಂಬಾ ಒಳ್ಳೆಯವನಪ್ಪ, ನಾನು ತುಂಬಾ ಒಳ್ಳೆಯವನು ಅಂತ ಅನ್ಕೊಂಡು ಹೇಳೋದಕ್ಕೆ ಸಾಧ್ಯನಾ? ನಮ್ಮಲ್ಲಿ ಪಾಪ ಇಲ್ಲ ಎಂದು ನಾವು ಹೇಳೋದಾದ್ರೆ ನಾವು ನಮ್ಮನ್ನೇ ನಾವು ಮೋಸಗೊಳಿಸಿದ್ದೇವೆ ಅಂತ ಅರ್ಥ ಅಂತೆ. ನಮ್ಮಲ್ಲಿ ಪಾಪ ಇಲ್ಲ ಅಂತ ಅನ್ಕೊಂಡು ನಾವು ಹೇಳೋದಾದ್ರೆ ನಮ್ಮನ್ನೇ ನಾವು ಮೋಸಗೊಳಿಸಿದ್ದೇವೆ ಅನ್ನೋದನ್ನ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿದೆ. ಆದ್ರೆ ಇಲ್ಲಿ ಮೋಶೆಯನ್ನು ಗಮನಿಸಿದ್ರೆ ಮೋಶೆ ಹೇಳ್ತಾ ಇದ್ದಾನೆ, ಐಗುಪ್ತನ ಕೈಯಿಂದಲೂ ಫರೋವನ ಕೈಯಿಂದಲೂ ಇತ್ರೋವನ ಹೇಳ್ತಾ ಇದ್ದಾನೆ, ನಿಮ್ಮನ್ನು ಬಿಡುಗಡೆ ಮಾಡಿದೆ ಯೆಹೋವನಿಗೆ ಸ್ತೋತ್ರವಾಗಲಿ. ಅಷ್ಟಕ್ಕೆ ಅವನು ಸುಮ್ಮನಿದಿರುವುದಿಲ್ಲ. ನೋಡ್ರಿ, ಈ ಮೋಶೆಯ ಈ ಮಾತುಗಳಿಂದ ಆತನು ತನ್ನ ಜನರನ್ನು ಅವರ ಕೈಯಿಂದ ಬಿಡಿಸಿ ಆ ಐಗುಪ್ತ್ಯರು ಯಾವ ವಿಷಯದಲ್ಲಿ ಗರ್ವ ಪಡುತ್ತಿದ್ದರೋ
ಆ ವಿಷಯದಲ್ಲಿ ಅವರನ್ನು ತಗ್ಗಿಸಿದ್ದರಿಂದ ಯೆಹೋವನೇ ಎಲ್ಲ ದೇವರುಗಳಿಗಿಂತಲೂ ದೊಡ್ಡವನೆಂದು ಈಗ ತಿಳಿದುಕೊಂಡಿದ್ದೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ಏನ್ ತಿಳ್ಕೊಂಡಿದ್ದಾನಂತೆ? ಐಗುಪ್ತ್ಯರಿಂದ ನಿಮ್ಮನ್ನೆಲ್ಲರನ್ನ ಕೈಯಿಂದ ಬಿಡಿಸಿದಂತ ದೇವರು ಈಗ ನನಗೆ ಗೊತ್ತಾಯ್ತು, ನಿನ್ನ ಮಾತಿನಿಂದ ನೀನು ದೇವರಿಗೆ ಮಹಿಮೆ ಬರುವಂತ ಮಾತನ್ನಾಡದಲ್ಲ, ಆ ಸಾಕ್ಷಿಯನ್ನ ಕೊಟ್ಟಲ್ಲ. ಅದಕ್ಕೋಸ್ಕರವಾಗಿ ನನಗೇನ್ ಗೊತ್ತಾಯ್ತು? ದೇವರಿಗಿಂತಲೂ ಎಲ್ಲಾ ದೇವರಿಗಿಂತಲೂ ದೊಡ್ಡವನು ಯೆಹೋವನೆಂದು ಯಾರಿಗೆ ಗೊತ್ತಾಯ್ತಂತೆ? ಇತ್ರೋವನಿಗೆ ಗೊತ್ತಾಯ್ತು. ಅಷ್ಟು ಮಾತ್ರವಲ್ಲದೆ ಇದು 2ನೇ ಸ್ಟೆಪ್ ಇರ್ತದೆ. 3ನೇ ಸ್ಟೆಪ್ ಇತ್ರೋವನು. ಅದಲ್ಲದೆ ಮೋಶೆಯ ಮಾವನಾದ ಇತ್ರೋವನು ದೇವರಿಗೆ ಸರ್ವಾಂಗ ಹೋಮ ಯಜ್ಞಗಳನ್ನು ಸಮರ್ಪಿಸಲಾಗಿ ಆರೋನನು ಇಸ್ರಾಯೇಲರೆಲ್ಲರೂ ಅವನ ಸಂಗಡ ದೇವರ ಸನ್ನಿಧಿಯಲ್ಲಿ ಸಹಭೋಜನವನ್ನ ಮಾಡುವುದಕ್ಕೆ ಬಂದರು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಿ ಈ ದಿನಮಾನದಲ್ಲಿ ಪ್ರಿಯರೇ, ನಮ್ಮ ಸುತ್ತಲಿರುವಂತಹ ಜನರು, ನಮ್ಮ ಕುಟುಂಬದ ಸದಸ್ಯರು, ನೆರೆಹೊರೆಯವರು, ನಮ್ಮ ಒಡಹುಟ್ಟಿದವರು ಎಲ್ಲರೂ ಕೂಡ ಈ ರೀತಿಯಲ್ಲಿ ದೈವ ಸಾನ್ನಿಧ್ಯದಲ್ಲಿ ಬರುವುದಾದ್ರೆ ದೇವರ ರಾಜ್ಯವನ್ನ ಕಟ್ಟುವುದಕ್ಕೆ ಯಾರು ಕೂಡ ತಡೆ ಮಾಡಲು ಸಾಧ್ಯ ಇಲ್ಲ. ಇವತ್ತಿನ ದಿವಸ ನಾವೇನ್ ಮಾಡಿದ್ರೆ ಈ ಲೋಕ ಬದಲಾವಣೆ ಆಗಬೇಕು ಅಂತ ಬಯಸ್ತಾ ಇದ್ದೇವೆ. ಮೊದಲನೇದಾಗಿ ಬದಲಾವಣೆ ಆಗಬೇಕಾಗಿದ್ದು ನಾವು ಯಾವುದು ನಾನು ಹೇಳ್ತಾ ಇದ್ದೀನಿ, ನಾನು ಬದಲಾವಣೆ ಆಗಬೇಕು. ಮೊದಲನೇದಾಗಿ ನಾನು ಬದಲಾವಣೆ ಆಗಬೇಕು. ನಾನು ಬದಲಾವಣೆ ಆಗೋದಾದ್ರೆ ದೇವರ ಎಲ್ಲಾ ಕಾರ್ಯವನ್ನ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಅಪೊಸ್ತಲ ಕೃತ್ಯ 14ನೇ ಅಧ್ಯಾಯ 12ನೇ ವಚನಕ್ಕೆ ಹೋಗೋಣ. ಅಪೊಸ್ತಲ ಕೃತ್ಯ 14ನೇ ಅಧ್ಯಾಯ 12ನೇ ವಚನ. ಅಲ್ಲಿ ಪೌಲನ್ ಏನ್ ಮಾಡ್ತಾ ಇದ್ದಾನೆ? ಅದರ ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ. ಅಲ್ಲಿ ಒಬ್ಬ ಕುಂಟನು ಕೂತಿರ್ತಾನೆ. ಕುಂಟನನ್ನು ನೋಡಿ ಆತನು, ನೀನು ಯೇಸುವಿನ ನಾಮದಲ್ಲಿ ಎದ್ದೇಳು ಅಂತ ಅನ್ಕೊಂಡು ಹೇಳಿದಾಗ ಅವನು ಎದ್ದು ನಡೆಯುವುದಕ್ಕೆ ಪ್ರಾರಂಭಿಸ್ತಾನೆ. ಎದ್ದು ನಡೆಯುವುದಕ್ಕೆ ಪ್ರಾರಂಭಿಸಿದ ನಂತರ ಈ ಅಪೊಸ್ತಲನಾದ ಪೌಲನು ಏನ್ ನಿರೀಕ್ಷೆ ಮಾಡ್ತಾ ಇರ್ತಾನೆ ಅಂತಂದ್ರೆ, ಜನರಲ್ಲೂ ದೇವರನ್ನ ಸ್ತುತಿಸುತ್ತಾರೆ, ದೇವರನ್ನ ಮಹಿಮೆ ಪಡಿಸ್ತಾರೆ, ದೇವರಿಗೆ ಸ್ತುತಿಗಾನ ಮಾಡ್ತಾರೆ ಅಂದ್ರೆ, ಆದ್ರೆ ಅವ್ರೇನ್ ಮಾಡ್ತಾರೆ? ಬಾರ್ನವನನ್ನು ದೌಸ್ ದೇವರೆಂತಲೂ ಪೌಲನು ಮಾತನಾಡುವುದರಲ್ಲಿ ಮುಖ್ಯನಾದುದರಿಂದ ಅವನನ್ನು ಹೆರ್ಮೆ ದೇವರೆಂತಲೂ ಅಂದುಕೊಂಡರು. ಊರ ಮುಂದಿದ್ದ ದೇವಸ್ಥಾನದ ಪೂಜಾರಿಯು ಎತ್ತುಗಳನ್ನು, ಹೂವಿನ ಹಾರಗಳನ್ನು ಊರ ಬಾಗಿಲಿನ ಹತ್ತಿರಕ್ಕೆ ತಂದು ಜನರೊಂದಿಗೆ ಅವರಿಗೆ ಬಲಿ ಕೊಡಬೇಕೆಂದಿದ್ದನು. ಇದನ್ನು ಕೇಳಿ ಅಪೊಸ್ತಲರಾದ ಬಾರ್ನಬ ಪೌಲರು ತಮ್ಮ ವಸ್ತ್ರಗಳನ್ನ ಹರಕೊಂಡು ಜನರ ಗುಂಪಿನೊಳಗೆ ಕೂಗುತ್ತಾನು, ಎಲೆ ಇಲ್ಲಿ ಕಾರ್ಯ ಮಾಡಿದಾತನು ಯೇಸು ಕ್ರಿಸ್ತನಾಗಿದ್ದಾನೆ, ಪರಿಶುದ್ಧ ಆತ್ಮನಾಗಿದ್ದಾನೆ. ಆದ್ರೆ ಈ ಜನರೆಲ್ಲ ಪೌಲನನ್ನ ಬಾರ್ನಬನನ್ನ ನೋಡಿ ಅವರೇ ದೇವರು, ಅವರನ್ನೇ ಎತ್ತಿ ಹಾಡುವುದಕ್ಕೆ ಪ್ರಾರಂಭಿಸಿದಾಗ ಇಲ್ಲಿ ಪೌಲರೇನು ತನ್ನ ವಸ್ತ್ರಗಳನ್ನ ಹರಿದು, ಈ ದೃಶ್ಯವನ್ನ ನೋಡಿದಂತ ಬಾರ್ನಬರು ವಸ್ತ್ರಗಳನ್ನ ಹರಿದು, ಜನರೇ ನೀವು ಮಾಡುವುದು ಇದೇನು? ನಾವು ಮನುಷ್ಯರು, ನಿಮ್ಮಂತ ಸ್ವಭಾವವುಳ್ಳವರು, ನೀವು ಈ ವ್ಯರ್ಥವಾದ ಕೆಲಸಗಳನ್ನು ಬಿಟ್ಟು ಭೂಮಿ ಆಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವ ಸ್ವರೂಪನದ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸುವಾರ್ತೆಯನ್ನು ನಿಮಗೆ ಸಾರಿ ಹೇಳುವವರಾಗಿದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಈ ರೀತಿ ಪೌಲನ ರೀತಿಯಲ್ಲಿ ನಮಗೆ ಹೇಳೋದಕ್ಕೆ ಸಾಧ್ಯನ? ಈ ಹೊಗಳಿಕೆಯನ್ನ, ಮಾನವನ್ನ, ಸ್ತುತಿಯನ್ನ ಯಾವುದನ್ನು ಕೂಡ ನಮಗೆ ನಾವು ತೆಗೆದುಕೊಳ್ಳದೆ, ಎಲ್ಲವೂ ಯೇಸುವಿಗೆ ಸಲ್ಲಲಿ, ನೀವು ಯೇಸುವನ್ನ ಸ್ತುತಿರಿ, ದೇವರಿಗೆ ಸ್ತೋತ್ರ ಎನ್ನುವುದನ್ನು ಹೇಳುವುದಕ್ಕೆ ನಮಗೆ ಸಾಧ್ಯನ? ಕರ್ತನು ಈಗಿನ ದಿನಮಾನದಲ್ಲಿ ನಮ್ಮಿಂದ ಇದನ್ನು ಬಯಸಿ, ನಾವು ಯಾವಾಗ ದೇವರಿಗೆ ಸ್ತೋತ್ರ ಅಂತ ಹೇಳ್ತೇವೋ ನಾವು ಹೋಗಿ ಸುವಾರ್ತೆ ಹೇಳುವಂತ ಅವಶ್ಯಕತೆ ಇಲ್ಲ. ನಮ್ಮ ಸುತ್ತಲಿರುವಂತ ಜನರು ಇವರ ದೇವರನ್ನ ನಾವು ಆರಾಧಿಸಬೇಕು, ಇವರ ದೇವರನ್ನ ನಾವು ನಂಬಬೇಕು, ಇವರ ದೇವರ ನಾವು ಸಭೆಗೆ ಬರಬೇಕು, ಚರ್ಚ್ಗೆ ಬರಬೇಕು ಅನ್ನುವಂತ ಮಾತನ್ನ, ಆಲೋಚನೆಯನ್ನ ಉಳ್ಳವರಾಗಿರ್ತಾರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರವಾಗಿ ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 30ನೇ ವಚನ, ಸ್ನಾನಿಕನಾದ ಯೋಹಾನನು ಹೇಳ್ತಾನೆ, ನಿನ್ನ ಬಳಿ ಇದ್ದಂತ ಜನರೆಲ್ಲ ಯೇಸುವಿನ ಹಿಂದೆ ಹೋಗ್ತಾ ಇದ್ದಾರಲ್ಲ, ನಿನಗೇನು ಇದ್ರ ವಿಚಾರದಲ್ಲಿ ವಿಚಾರ ಇದೆ ಅಂತ ಅನ್ಕೊಂಡು ಯೋಹಾನನ ಬಳಿ ಕೇಳುವಾಗ ಆತನೇ ಹೇಳ್ತಾನೆ, ಆತನು ವೃದ್ಧಿ ಆಗಬೇಕು, ನಾನು ಕಡಿಮೆ ಆಗಬೇಕು. ಹಲ್ಲೆಲೂಯಾ. ಇವತ್ತಿನ ದಿವಸ ಹೇಳೋಣ, ಬಾಯಿ ತೆರೆದು, ಯೇಸುವೇ ನೀನು ವೃದ್ಧಿ ಆಗಬೇಕು, ನಾವು ಕಡಿಮೆ ಆಗಬೇಕು. ಯೇಸುವೇ ನೀನು ವೃದ್ಧಿ ಆಗಬೇಕು, ನಾವು ಕಡಿಮೆ ಆಗಬೇಕು. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಫಿಲಿಪ್ಪಿ 2ನೇ ಅಧ್ಯಾಯ 9ನೇ ವಚನವನ್ನು ನೋಡುವಾಗ, ಈ ಕಾರಣದಿಂದ ಅಂದ್ರೆ ಫಿಲಿಪ್ಪಿ 2ನೇ ಅಧ್ಯಾಯ 9ನೇ ವಚನ ಈ ರೀತಿಯಲ್ಲಿ, ಈ ಕಾರಣದಿಂದ ಅಂದ್ರೆ ಕರ್ತನ ಶಿಲುಬೆಗೆ ಏರಿ ತನ್ನ ಪ್ರಾಣವನ್ನ ಅರ್ಪಿಸಿದ ವಿಚಾರ ಅದಕ್ಕಿಂತ ಮುಂಚಿನ ವಾಕ್ಯಗಳಲ್ಲಿ ಕೊಡಲ್ಪಟ್ಟಿದೆ. ಅದನ್ನ ಈ ಕಾರಣದಿಂದ ದೇವರು ಆತನನ್ನು
ಯೇಸುವನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಂದ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ, ಮರ್ತ್ಯ, ಪಾತಾಳದಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನ ಸಲ್ಲಿಸುವರು. ಹಲ್ಲೆಲೂಯಾ. ಇವತ್ತಿನ ದಿವಸ ಸ್ವರ್ಗ, ಮರ್ತ್ಯ, ಪಾತಾಳ ಇರುವವರೆಲ್ಲರಿಗೂ ಒಂದೇ ಒಂದು ನಾಮ, ದೊಡ್ಡ ನಾಮ ಎಂದು ನಾವು ನೋಡ್ತೇವೆ. ಆ ನಾಮಕ್ಕೆ ನಾವು ಅಡ್ಡಬಿದ್ದು, ಆ ಯೇಸು ನಾಮಕ್ಕೆ ಅಡ್ಡಬಿದ್ದು ನಾವು ಪ್ರತಿಜ್ಞೆ ಮಾಡಿ ದೇವರ ನಾಮಕ್ಕೆ ಮಹಿಮೆಯನ್ನು ತರೋಣ ಪ್ರಿಯರೇ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ನಮಗೆ ಇವತ್ತಿನ ದಿವಸ ಸಂದೇಶದ ತಾತ್ಪರ್ಯ ಅರ್ಥ ಇದೆ. ಓನ್ಲಿ ನಾವು ಯೇಸು ಕ್ರಿಸ್ತನನ್ನ ಮಾತ್ರವೇ ನಾವು ಮಹಿಮೆ ಪಡಿಸುವವರಾಗೋಣ. ನಮ್ಮ ಬಾಯಲ್ಲಿ ಯೇಸು ಕ್ರಿಸ್ತನನ್ನ ಮಹಿಮೆ ಪಡಿಸುವ ಮಾತ್ರವೇ ಮಾತುಗಳು ಬರುವುದಾಗಲಿ. ನಮ್ಮಲ್ಲಿ ಯಾವ್ದಾದ್ರು ಒಳ್ಳೇದಿರೋದಾದ್ರೆ, ನಮ್ಮಲ್ಲಿ ಬುದ್ಧಿವಂತಿಕೆ ಇದೆಯಾ, ನಮ್ಮಲ್ಲಿ ಜ್ಞಾನ ಇದೆಯಾ, ನಮ್ಮಲ್ಲಿ ಅರ್ಥ ಮಾಡಿಕೊಳ್ಳುವ ಸ್ವಭಾವ ಇದೆಯಾ, ನಮ್ಮಲ್ಲಿ ಹೊಸ ವಿಚಾರಗಳನ್ನ ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ಒಂದು ಸ್ವಭಾವ ಇದೆಯಾ, ಅಥವಾ ಇನ್ನೊಬ್ಬರಿಗೆ ಬಲಪಡಿಸುವಂತ ಸ್ವಭಾವ ಇದೆಯಾ, ಇನ್ನೊಬ್ಬರ ವಿಚಾರ ಭಾರ ಹೊತ್ತುಕೊಳ್ಳುವಂತ ಸ್ವಭಾವ ಇದೆಯಾ, ಕರುಣೆ ಇದೆಯಾ, ಕನಿಕರ ಇದೆಯಾ, ಎಲ್ಲವೂ ಕೂಡ ನಮ್ಮಿಂದ ಬಂದದ್ದಲ್ಲ, ಯೇಸುವಿನಿಂದ ಬಂದದ್ದಾಗಿದೆ. ಈ ಸಮಯದಲ್ಲಿ ಯೇಸುವಿಗೊಬ್ಬನಿಗೆ ಮಹಿಮೆ ಸಲ್ಲುವುದಾಗಲಿ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾವಿನಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಸೇರಿ ಬರುವುದಕ್ಕೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಏಸಪ್ಪ. ನಮ್ಮನ್ನು ಆಶೀರ್ವದಿಸು, ಬಲಪಡಿಸು. ಹೌದು ಸ್ವಾಮಿ, ನಾವು ಮಾಡುವಂತ ಕಾರ್ಯಗಳು, ನಾವು ಆ ಕರ್ತನೆ ಮಾತನಾಡುವಂತ ಮಾತುಗಳು, ನಮ್ಮ ಆಲೋಚನೆಗಳು ಎಲ್ಲವೂ ಕೂಡ ನಿನಗೊಬ್ಬನಿಗೆ ಮಹಿಮೆ ಸಲ್ಲುವುದಾಗಲಿ. ಕರ್ತನೆ, ನಾವು ಎಲ್ಲಾ ವಿಚಾರದಲ್ಲೂ ಕೂಡ ನಿನಗೆ ಸ್ತೋತ್ರ ಎಂದು ಹೇಳುವ ಹಾಗೆ, ನಿನಗೆ ಮಹಿಮೆ ಎಂದು ಹೇಳುವ ಹಾಗೆ, ನಿನ್ನಿಂದಲೇ ಎಲ್ಲ ಸಾಧ್ಯ, ನಿನ್ನಿಲ್ಲದೆ ನಾವು ಏನನ್ನು ಮಾಡಲಾರೆವೆ ಎನ್ನುವ ರೀತಿಯಲ್ಲಿ ನಾವು ಜೀವಿಸುವಾಗ ನಮಗೆ ಸಹಾಯ ಮಾಡು. ಕರ್ತನೆ, ನಾನು, ನಮ್ಮದು, ನನ್ನದು, ನನಗೆ ಎನ್ನುವುದನ್ನು ಹೇಳುವುದನ್ನು ಬಿಟ್ಟು ಸ್ವಾಮಿ, ನಮ್ಮ ವಿರುದ್ಧ ಈ ರೀತಿಯಲ್ಲಿ ಹೇಳುವಂತೆ ಪ್ರೇರೇಪಿಸುವಂತ ಎಲ್ಲಾ ಸೈತಾನನ ಆಲೋಚನೆಗಳು, ಸೈತಾನನ ಕ್ರಿಯೆಗಳು, ನಮ್ಮ ಶರೀರ ಭಾವದ ಕರ್ಮಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ್ತೇನೆ. ನಿನ್ನ ಪರಿಶುದ್ಧ ರಕ್ತವನ್ನು ಪ್ರೋಕ್ಷಿಸ್ತೇನೆ. ಬಿಡುಗಡೆ ಕೊಡು, ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಡ್ತೇನೆ, ಜೀವವುಳ್ಳ ತಂದೆ. ಆಮೆನ್.